ತುಲಾ ರಾಶಿಯವರೇ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಡೋಲ್ ಮತ್ತು ನಗಾರಿ ಎರಡನ್ನು ಬಾರಿಸಬೇಕಾಗುತ್ತದೆ ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ. ಏಕೆಂದರೆ ಸ್ನೇಹಿತರೆ, ಸಂತೋಷವು ಮೆಲ್ಲನೆ ನಡೆದು ನಿಮ್ಮ ಮನೆಗೆ ಮರಳಿ ಬರಲಿದೆ. ನೋಡಿ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಸಿಗಲಿರುವ ದೊಡ್ಡ ಸಿಹಿ ಸುದ್ದಿ ಇದಾಗಿದೆ. ಸಿಹಿ ಸುದ್ದಿಯನ್ನು ಕೇಳಿ ಮತ್ತು ಪ್ರಗತಿಯನ್ನು ನೋಡಿ ಕುಂಟನು ಸಹ ಒಂದು ಕಾಲಿನಲ್ಲಿ ರತ್ತಿ ಮಾಡಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಸ್ನೇಹಿತರೆ, ಒಂದು ದೊಡ್ಡ ಸಿಹಿ ಸುದ್ದಿ ನಿಮ್ಮ ಮನೆಗೆ ಬರಲಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಉಳಿದೆಲ್ಲ ಕೆಲಸವನ್ನು ಬಿಟ್ಟು ಮೊದಲು ಇಂದು ಈ ವಿಡಿಯೋವನ್ನು ನೋಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಸ್ವತಃ ಭಗವಂತನೇ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಈಗ ಒಂದೊಂದಾಗಿ ನಿಮ್ಮ ಎಲ್ಲ ಆಸೆಗಳು ಮತ್ತು ಎಲ್ಲ ಇಷ್ಟಗಳು ಈಡೇರಲಿವೆ. ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ಸರಿಯಾಗಿದೆ. ನ್ಯಾಯದ ದೇವತೆಯಾದ ಭಗವಾನ್ ಶನಿ ಮಹಾರಾಜರು ಈ ಆದೇಶವನ್ನು ನೀಡಿದ್ದಾರೆ. ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ಈ ರಾಶಿಯವರ ಜೀವನದಲ್ಲಿ ಆಗಲಿರುವ ದೊಡ್ಡ ಬದಲಾವಣೆ. ಇಂತಹ ಬದಲಾವಣೆ ಇಂದಿನವರೆಗೂ ಎಂದಿಗೂ ಸಂಭವಿಸಿರಕ್ಕಿಲ್ಲ. ಕಲಿಯುಗದಲ್ಲಿ ಮೊದಲ ಬಾರಿಗೆ ಇಂಥ ದಿವ್ಯ ಪವಾಡಗಳು ನಡೆಯಲಿವೆ. ಅದು ಕೂಡ ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ. ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ. ಏಕೆಂದರೆ ಸ್ನೇಹಿತರೆ, ಒಂದು ದೊಡ್ಡ ದಿವ್ಯ ಶಕ್ತಿಯು ತನ್ನ ಕಣ್ಣುಗಳನ್ನು ತೆರೆದಿದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕೇವಲ ಮತ್ತು ಕೇವಲ ಪವಾಡಗಳು ಸಂಭವಿಸುತ್ತವೆ ಮತ್ತು ಈಗ ನೀವು ನಿಮ್ಮ ಕರ್ಮಗಳ ಫಲವನ್ನು ಪಡೆಯುವ ಸಮಯವು ಬಂದಿದೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಕರ್ಮಗಳ ಅದೇ ಖಾತೆ ತೆರೆದುಕೊಂಡಿದೆ. ನ್ಯಾಯದ ದೇವತೆ ಭಗವಾನ್ ಶನಿದೇವ ಅವರು ನಿಮ್ಮ ಕರ್ಮಗಳ ಪಟ್ಟಿಯನ್ನು ತೆರೆದಿದ್ದಾರೆ. ಮುಂಬರುವ ಮುಂದಿನ 24 ಗಂಟೆಯ ಒಳಗೆ ಕರ್ಮಫಲದಾತ ಭಗವಾನ್ ಶನಿದೇವ ಅವರ ಅದ್ಭುತ ಆಟವು ಪ್ರಾರಂಭವಾಗಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನೀವು ಯಾವ ಭಗವಂತನಿಗೆ ನಿಮ್ಮ ಎಲ್ಲವನ್ನು ಅರ್ಪಿಸಿ ಬಿಟ್ಟಿದ್ದೀರೋ, ನಿಮ್ಮ ಎಲ್ಲವನ್ನು ತ್ಯಾಗ ಮಾಡಿದ್ದೀರೋ, ಅದೇ ದೇವತೆ ಈಗ ನಿಮ್ಮ ಮೇಲೆ ಅತ್ಯಂತ ಪ್ರಸನ್ನರಾಗಿದ್ದಾರೆ, ಅತ್ಯಂತ ಕೃಪೆ ತೋರಿದ್ದಾರೆ. ಹೌದು ಸ್ನೇಹಿತರೆ, ಈಗ ಅದೇ ಈಶ್ವರ ಭಕ್ತಿ, ಪೂಜೆ, ಪುನಸ್ಕಾರಗಳ ಫಲವನ್ನು ಪಡೆಯುವ ಸಮಯ ಬಂದಿದೆ. ಸ್ನೇಹಿತರೆ, ಸ್ವತಃ ನ್ಯಾಯ ದೇವತೆ ಭಗವಾನ್ ಶನಿದೇವ ಅವರು ನಿಮಗೆ ನಿಮ್ಮ ಕರ್ಮಗಳ ಫಲವನ್ನು ನೀಡಲಿದ್ದಾರೆ. ಸ್ವತಃ ಕೈಗಳಿಂದ ನೀಡಲಿದ್ದಾರೆ. ಅದು ಕೂಡ ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ. ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಉಂಟಾಗಲಿದೆ ಮತ್ತು ಬದಲಾವಣೆ ಆಗಿದ್ದು ಇದರ ಬಗ್ಗೆ ನೀವು ಎಂದಿಗೂ ಕನಸಿನಲ್ಲಿ ಯೋಚನೆ ಕೂಡ ಮಾಡಿರಕ್ಕಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ, ಈ ಬದಲಾವಣೆಯನ್ನು ಕೊಂಡು ನಿಮ್ಮ ಪಾದಗಳ ಕೆಳಗಿನ ಭೂಮಿ ಕುಸಿದು ಹೋಗುತ್ತದೆ. ಹೌದು ಸ್ನೇಹಿತರೆ, ನ್ಯಾಯದ ದೇವತೆ ಭಗವಾನ್ ಶನಿದೇವ ಅವರ ಆಶೀರ್ವಾದದಿಂದ 24ರಿಂದ 36 ಗಂಟೆಗಳ ಒಳಗೆ ಡೋಲ್ ಮತ್ತು ನಗಾರಿ ಎರಡನ್ನು ಬಾರಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಒಂದೇ ಬಾರಿಗೆ ಎರಡು ದೊಡ್ಡ ಸಿಹಿ ಸುದ್ದಿಗಳು ನಿಮ್ಮ ಜೀವನದ ಬಾಗಿಲು ತಟ್ಟಲಿವೆ. ಇಷ್ಟು ಮಹಾ ಅದೃಷ್ಟದ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ. ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗಲಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ತೀರಾ ಸರಿಯಾಗಿದೆ. ಸ್ನೇಹಿತರೆ, ಈ ಬಾರಿ ಭಗವಾನ್ ಶನಿದೇವ ಅವರ ಆಶೀರ್ವಾದದಿಂದ ಚಿನ್ನದ ರಥದ ಮೇಲೆ ಸವಾರಿ ಮಾಡಲಿದೆ ನಿಮ್ಮ ಅದೃಷ್ಟ. ನಿಮ್ಮ ಅದೃಷ್ಟ ಈಗ ಸುವರ್ಣವಾದ ಜಿಗಿತವನ್ನು ಹೊಡೆಯಲಿದೆ. ಅದೃಷ್ಟದ ಬದಲಾವಣೆ ಮತ್ತು ಪವಾಡ 24 ಗಂಟೆಗಳ ಒಳಗೆ ನೀವು ನಿಮ್ಮದೇ ಕಣ್ಣುಗಳಿಂದ ನೋಡುತ್ತೀರಿ ಮತ್ತು ಇದೆಲ್ಲವನ್ನು ನೋಡುವಾಗ ನಿಮಗೆ ಖಂಡಿತವಾಗಿಯೂ ನಂಬಲು ಸಾಧ್ಯವಾಗುವುದಿಲ್ಲ. ಎಲ್ಲ ಕೆಟ್ಟು ಹೋಗಿದ್ದ ಕೆಲಸಗಳು ಸುಧಾರಿಸಲಿವೆ ಮತ್ತು ಮುಂದಿನ 24 ಗಂಟೆಗಳ ಒಳಗೆ ಒಂದು ಅತ್ಯಂತ ಬೆಲೆ ಬಾಳುವ ವಸ್ತು ಕೂಡ ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ಇದು ಸಂತೋಷದ ಸಮಯವಾಗಿದೆ. ಇದು ಆನಂದದ ಸಮಯವಾಗಿದೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಅದೃಷ್ಟವು ಬದಲಾಗಿದೆ. ನ್ಯಾಯದ ದೇವತೆ, ಕರ್ಮಫಲದಾತ ಭಗವಾನ್ ಶನಿದೇವ ಮತ್ತು ಭಗವಾನ್ ಮಹಾದೇವ ಅವರ ಅಪಾರ ಕೃಪೆ ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ಜೀವನಕ್ಕೆ ಹೊಸ ಕಳೆ ಬರಲಿದೆ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಒಂದು ದೊಡ್ಡ ಆಶ್ಚರ್ಯಕರ ಸುದ್ದಿ ಸಿಗಲಿದೆ. ಸ್ನೇಹಿತರೆ, ಮೇಲಿರುವ ಎಲ್ಲ ದೇವಾನುದೇವತೆಗಳು ಒಟ್ಟಾಗಿ ನಿಮ್ಮ ಹೊಸ ಅದೃಷ್ಟವನ್ನು ನಿರ್ಮಿಸಲಿದ್ದಾರೆ. ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲೆಂದರಲ್ಲಿ ಅಲಿಯುವ ಅಗತ್ಯವಿಲ್ಲ. ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವ ಯಾವುದೇ ಅಗತ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಅಲಿದಾಡಿದ್ದೀರೋ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರೋ ಎಂದರೆ ಸ್ನೇಹಿತರೆ, ಈಗ ನೀವು ಅವರ ಮುಖ ನೋಡಿಯೇ ಪತ್ತೆ ಹಚ್ಚಬಹುದು ಯಾರು ನಿಮ್ಮನ್ನು ವಂಚಿಸಲು ಬಂದಿದ್ದಾರೆ ಮತ್ತು ಯಾರು ನಿಮ್ಮನ್ನು ಹೊಗಳಲು ಬಂದಿದ್ದಾರೆ ಎಂದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕೇವಲ ಲಾಭ ಮತ್ತು ಲಾಭವೇ ಇರಲಿದೆ. ಹೌದು ಸ್ನೇಹಿತರೆ, ಬದಲಾವಣೆ 4 ಕಡೆಯಿಂದ ಸಂತೋಷವು ನಿಮ್ಮ ಜೀವನದಲ್ಲಿ ಬರಲಿದೆ.
ನಿಮ್ಮ ಶತ್ರುಗಳ ಪ್ರಜ್ಞೆ ತಪ್ಪುವಂತಾಗಲಿದೆ. ಏಕೆಂದರೆ ಸ್ನೇಹಿತರೆ, ಅದೃಷ್ಟ ಈಗ 7ನೇ ಆಕಾಶದಲ್ಲಿ ಹಾರಾಟ ನಡೆಸಲಿದೆ. ಹೌದು ಸ್ನೇಹಿತರೆ, ಮಹಾಬಲಿ ಮಹಾಶಕ್ತಿಶಾಲಿ ಭಗವಾನ್ ಬಜರಂಗಬಲಿ ಮತ್ತು ನ್ಯಾಯದ ದೇವತೆ ಭಗವಾನ್ ಶನಿ ಮಹಾರಾಜರು ನಿಮ್ಮ ಮೇಲೆ ಅತ್ಯಂತ ಕೃಪೆ ತೋರಿದ್ದಾರೆ. ಇದರಿಂದಾಗಿ ಸ್ನೇಹಿತರೆ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿವೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಶನಿಯ ಶಶಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಭಗವಾನ್ ಯೋಗ, ರಾಜ್ಯ ಯೋಗ, ಧನ ಯೋಗದಂಥ ಹಲವು ದೊಡ್ಡ ಶುಭ ಯೋಗಗಳು ಸೃಷ್ಟಿಯಾಗಿವೆ. ಇದರಿಂದಾಗಿ ಸ್ನೇಹಿತರೆ, ಈಗ ನಿಮ್ಮ ಅದೃಷ್ಟವು ಬದಲಾಗಲಿದೆ. ಈಗ ನಿಮ್ಮ ಹಣೆಯ ಬರ ಬದಲಾಗಲಿದೆ ಮತ್ತು ಮುಚ್ಚಿದ್ದ ಅದೃಷ್ಟದ ಬೀಗ ತೆರೆಯಲಿದೆ. ಸ್ನೇಹಿತರೆ, ಹೇಳುತ್ತಾರಲ್ಲವೇ, ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿರುವುದಿಲ್ಲ. ಭಗವಂತ ಒಂದು ವೇಳೆ ದಾರಿಯನ್ನು ಮುಚ್ಚಿದರೆ ಮನುಷ್ಯನು ಗಾಬರಿ ಪಡಬಾರದು, ಚಿಂತಿಸಬಾರದು. ಏಕೆಂದರೆ ಭಗವಂತ ಕೆಲವೊಮ್ಮೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದು ವೇಳೆ ನೀವು ಭಗವಂತನ ಮೇಲೆ ನಂಬಿಕೆ ಇಟ್ಟರೆ, ಭಗವಂತ ಒಂದು ದಾರಿಯನ್ನು ಮುಚ್ಚಿದರೂ ಅನೇಕ ದಾರಿಗಳನ್ನು ತೆರೆದುಕೊಡುತ್ತಾನೆ. ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ನಿಮ್ಮ ಜೊತೆಯೂ ಸಹ ಇದೇ ರೀತಿ ಆಗಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಭಗವಂತನು ವಜ್ರವನ್ನು ಪ್ರತಿಯೊಬ್ಬರಲ್ಲೂ ಸೃಷ್ಟಿಸಿದ್ದಾನೆ. ಹೊಳೆಯುವುದು ಕೇವಲ ಕೆತ್ತನೆ ಹಂತವನ್ನು ದಾಟಿದವನು ಮಾತ್ರ. ಒಳ್ಳೆಯ ಜನರನ್ನು ಭಗವಂತನು ತುಂಬ ಪರೀಕ್ಷಿಸುತ್ತಾನೆ, ಆದರೆ ಎಂದಿಗೂ ಕೈ ಬಿಡುವುದಿಲ್ಲ. ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಆ ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ. ಇದರಿಂದ ಡೋಲ್ ಮತ್ತು ನಗಾರಿ ಎರಡೂ ಬಾರಿಸಬೇಕಾಗುತ್ತದೆ ಮತ್ತು ನೃತ್ಯ ಮಾಡಿ ಮಾಡಿ ನಿಮ್ಮ ಎರಡೂ ಕಾಲುಗಳು ನೋಯಲು ಪ್ರಾರಂಭಿಸುತ್ತವೆ. ಈ ಬಾರಿ ಕಲಿಯುಗದ ಅತಿ ದೊಡ್ಡ ಸಿಹಿ ಸುದ್ದಿ ನಿಮಗೆ ಸಿಗಲಿದೆ ಮತ್ತು ಅತಿ ದೊಡ್ಡ ಪವಾಡವೂ ಕೂಡ ಸಂಭವಿಸಲಿದೆ. ಇತರೆ ಭಗವಾನ್ ಶ್ರೀಕೃಷ್ಣ ಅವರು ಹೇಳುತ್ತಾರೆ, ಬಟ್ಟೆಗಳು ಮತ್ತು ಮುಖಗಳನ್ನು ಹೆಚ್ಚಾಗಿ ಸುಳ್ಳು ಹೇಳುತ್ತವೆ. ನೈಜತೆಯನ್ನು ಸಮಯವೇ ತಿಳಿಸುತ್ತದೆ. ಒಂದು ವೇಳೆ ಸಮಯ ಚೆನ್ನಾಗಿದ್ದರೆ ಅಪರಿಚಿತರು ನಮ್ಮವರಾಗುತ್ತಾರೆ ಮತ್ತು ಒಂದು ವೇಳೆ ಅದೇ ಸಮಯ ಕೆಟ್ಟದಾಗಿ ನಡೆಯುತ್ತಿದ್ದರೆ ನಮ್ಮವರು ಸಹ ಅಪರಿಚಿತರಾಗುತ್ತಾರೆ. ಹೌದು ಸ್ನೇಹಿತರೆ, ನೋಡಿ, ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾಗುತ್ತಾ ಇರುತ್ತದೆ ಮತ್ತು ಈ ಸಮಯದ ಪ್ರಕಾರ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳು ಆಗುತ್ತಾ ಇರುತ್ತವೆ. ನೀವು ಹೇಗೆ ಕೇವಲ ಒಂದು ದಿಕ್ಕಿನಲ್ಲಿ ಬೀಸುವುದಿಲ್ಲವೋ, ಸರಿಯಾಗಿ ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. ಸ್ನೇಹಿತರೆ, ಒಂದು ವೇಳೆ ದುಃಖ ಬಂದರೆ ಚಿಂತಿಸಬೇಡಿ ಮತ್ತು ಒಂದು ವೇಳೆ ಸುಖ ಬಂದರೆ ಅಹಂಕಾರ ಪಡಬೇಡಿ. ಏಕೆಂದರೆ ಸ್ನೇಹಿತರೆ, ಎರಡು ಬಂದು ಹೋಗಲು ಸಮಯ ತಗುಲುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಮಹಾಬಲಿ ಮಹಾಶಕ್ತಿಶಾಲಿ ಭಗವಾನ್ ಬಜರಂಗಬಲಿ ಅವರ ಆಶೀರ್ವಾದದಿಂದ ಮತ್ತು ಇದರ ಜೊತೆಗೆ ನ್ಯಾಯದ ದೇವತೆ ಭಗವಾನ್ ಶನಿ ಮಹಾರಾಜರವರ ಅಪಾರ ಕೃಪೆಯಿಂದ ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಅನೇಕ ರೀತಿಯ ಲಾಭಗಳು, ದೊಡ್ಡ ದೊಡ್ಡ ಧನ ಲಾಭಗಳು ಹಾಗೂ ದೊಡ್ಡ ದೊಡ್ಡ ಯಶಸ್ಸಿನ ಪ್ರಾಪ್ತಿ, ದೊಡ್ಡ ದೊಡ್ಡ ಯಶಸ್ಸುಗಳು ನಿಮಗೆ ಸಿಗಲಿವೆ. ಸುಖ, ಸಮೃದ್ಧಿ, ಧನ, ದೌಲತ್, ವೈಭವ ಎಲ್ಲವೂ ಈಗ ನಿಮ್ಮ ಜೀವನದಲ್ಲಿ ವೇಗವಾಗಿ ಓಡಿ ಬರಲಿವೆ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಮಹಾಧನಲಕ್ಷ್ಮಿ ಯೋಗದ ಸೃಷ್ಟಿಯಾಗಿದೆ. ಹೌದು ಸ್ನೇಹಿತರೆ, ಇದರಿಂದಾಗಿ ಈಗ ನಿಮ್ಮ ಜೀವನದಲ್ಲಿ ಅಪಾರ ಧನ ದೌಲತ್ ಬರಲಿದೆ. ಸ್ನೇಹಿತರೆ, ಈಗ ನೀವು ಪ್ರತಿ ಜಾಗದಲ್ಲೂ ಯಶಸ್ಸಿನ ಬಾವುಟವನ್ನು ಹಾರಿಸಲಿದ್ದೀರಿ ಮತ್ತು ಎಲ್ಲೆಡೆ ನಿಮ್ಮದೇ ವಿಜಯದ ಚರ್ಚೆಯಾಗಲಿದೆ. ಮಹಾಬಲಿ ಮಹಾಶಕ್ತಿಶಾಲಿ ಭಗವಾನ್ ಬಜರಂಗಬಲಿ ಅವರ ಆಶೀರ್ವಾದದಿಂದ ಈ ಅಮೂಲ್ಯ ಸಮಯವು ಇದುವರೆಗಿನ ಅತ್ಯಂತ ಉತ್ತಮ ಮತ್ತು ಅದೃಷ್ಟದ ಸಮಯ ಎಂದು ಸಾಬೀತಾಗಲಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಈ ಸಮಯದ ಸದುಪಯೋಗವನ್ನು ಖಂಡಿತ ಪಡೆದುಕೊಳ್ಳಿ. ಯಾವ ದೊಡ್ಡ ಸಿಹಿ ಸುದ್ದಿಗಳು, ಯಾವ ದೊಡ್ಡ ಲಾಭಗಳು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮೆಲ್ಲರಿಗೂ ಸಿಗಲಿವೆ ಎಂಬುದನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಲಿದ್ದೇವೆ. ನೀವು ಮಾಡಬೇಕಾಗಿರುವುದು ಏನೂ ಇಲ್ಲ, ಕೇವಲ ಸ್ವಲ್ಪ ಅಮೂಲ್ಯ ಸಮಯವನ್ನು ತೆಗೆದು ಈ ವಿಡಿಯೋವನ್ನು ಕೊನೆವರೆಗೂ ನೋಡುವುದು ಅಷ್ಟೇ. ಹೌದು ಸ್ನೇಹಿತರೆ, ಆದ್ದರಿಂದ ನೀವು ಈ ವಿಡಿಯೋವನ್ನು ಮೊದಲಿನಿಂದ ಹಿಡಿದು ಕೊನೆವರೆಗೂ ನೋಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋದಿಂದ ಲಾಭ ಪಡೆಯಬೇಕೆಂದರೆ ವಿಡಿಯೋ ನಿಮಗೆ ಅತ್ಯಂತ ವಿಶೇಷ ಮತ್ತು ಆಕರ್ಷಕ ವಿಡಿಯೋ ಆಗಲಿದೆ. ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ಎಲ್ಲರಲ್ಲೂ ಒಂದು ಸಣ್ಣ ವಿನಂತಿ ಏನೆಂದರೆ, ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ನೀಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿ ಮಹಾರಾಜ್ ಎಂದು ಬರೆಯಿರಿ. ಸಂಕಟ ನಿವಾರಕ ವೀರ ಮಹಾಬಲಿ ಎಂದು ಖಂಡಿತವಾಗಿ ಬರೆಯಿರಿ. ಮತ್ತು ನಿಮಗಾಗಿ ಒಂದು ಸಣ್ಣ ಮಾಹಿತಿ ಇದೆ, ಏನೆಂದರೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಗಂಟೆಯ ಗುರುತನ್ನು ಒತ್ತಿ ಬಿಡಿ. ನೋಡಿ ಸ್ನೇಹಿತರೆ, ಮಾತಾರಾಣಿ ಮತ್ತು ಭಗವಾನ್ ಬಜರಂಗಬಲಿ ಅವರ ಆಶೀರ್ವಾದದಿಂದ ನಿಮ್ಮ ಪ್ರತಿಯೊಂದು ಕೆಲಸವೂ ಕೈಗೂಡಲಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಣ ಮತ್ತು ಈ ವಿಡಿಯೋದ ಮೂಲಕ ನಾವು ನಿಮಗೆ ಆ ಎಲ್ಲ ದೊಡ್ಡ ಸಿಹಿ ಸುದ್ದಿಗಳ ಬಗ್ಗೆ ತಿಳಿಸಲಿದ್ದೇವೆ. ಯಾವ ಸಿಹಿ ಸುದ್ದಿಗಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಕಾಯುತ್ತಿದ್ದೀರೋ,
ನೀವು ಯಾವ ಕನಸುಗಳನ್ನು ಕಾಣುತ್ತಿದ್ದೀರೋ, ಮನಸ್ಸಿನಲ್ಲಿ ಯಾವ ಕನಸಿನ ಬಗ್ಗೆ ಯೋಚಿಸುತ್ತಿದ್ದೀರೋ ಎಂದರೆ ನಿಮಗೆ ಯಾವಾಗ ಸಿಹಿ ಸುದ್ದಿ ಸಿಗಬಹುದು. ನಿಮ್ಮ ಜೀವನದಲ್ಲಿ ಇಂಥ ಸಮಯ ಯಾವಾಗ ಬರಲಿದೆ ಎಂದರೆ ನಿಮ್ಮ ಜೀವನವು ಅತ್ಯಂತ ಸುಂದರವಾಗಲಿದೆ ಮತ್ತು ಆ ಎಲ್ಲ ವಸ್ತುಗಳು ನಿಮಗೆ ಪ್ರಾಪ್ತವಾಗಲಿವೆ. ಇಂಥ ಶುಭ ಸಮಯ ನಿಮ್ಮ ಜೀವನದಲ್ಲಿ ಬರಲಿದೆ. ಇದನ್ನು ನೋಡಲು ನಿಮ್ಮ ಕಣ್ಣುಗಳು ಹಂಬಲಿಸುತ್ತಿದ್ದವು. ಹಾಗಾದರೆ ಆ ದೊಡ್ಡ ಸಿಹಿ ಸುದ್ದಿ ಈಗ ನಿಮಗೆ ಸಿಗಲಿದೆ. ಹೌದು ಸ್ನೇಹಿತರೆ, ಏಕೆಂದರೆ ಆ ಶುಭ ಗಳಿಗೆ ಬಂದು ತಲುಪುತ್ತಿದೆ. ಕಾಯುವಿಕೆಯ ಕ್ಷಣಗಳು ಈಗ ಮುಗಿದಿವೆ. ಈಗ ನಿಮಗೆ ಕೇವಲ ನಿಮ್ಮ ಶ್ರಮದ ಫಲ ಸಿಗಲಿದೆ. ಹೇಳುತ್ತಾರಲ್ಲವೇ, ಯಾರು ಹೇಗೆ ಶ್ರಮ ಪಡುತ್ತಾರೋ ಅವರಿಗೆ ಅದೇ ರೀತಿಯ ಫಲ ಸಿಗುತ್ತವೆ ಎಂದು. ಆದ್ದರಿಂದ ಸ್ನೇಹಿತರೆ, ಮುಕ್ತ ಮನಸ್ಸಿನಿಂದ ಮನಸ್ಸಿಟ್ಟು ಶ್ರಮಪಡಿ. ಇದರಿಂದ ಶ್ರಮದ ಫಲವು ನಿಮಗೆ ಅತ್ಯಂತ ಉತ್ತಮವಾಗಿ ಸಿಗಲಿದೆ. ಸ್ನೇಹಿತರೆ, ಮುಂಬರುವ ಮುಂದಿನ 24 ಗಂಟೆಗಳ ಒಳಗೆ ಯಾವ ದೊಡ್ಡ ಸಿಹಿ ಸುದ್ದಿಗಳು, ಯಾವ ದೊಡ್ಡ ಆಶ್ಚರ್ಯಕರ ಸುದ್ದಿಗಳು ಇವೆ ಎಂಬುದನ್ನು ಮುಂದೆ ಈ ವಿಡಿಯೋದ ಒಳಗೆ ನಾವು ನಿಮ್ಮೆಲ್ಲರಿಗೂ ತಿಳಿಸಲಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೋಡಿ. ಹಾಗಾದರೆ ಬನ್ನಿ ವಿಡಿಯೋದಲ್ಲಿ ಈಗ ಮುಂದೆ ಹೋಗೋಣ ಮತ್ತು ತಿಳಿದುಕೊಳ್ಳೋಣ. ನೀವು ಅನೇಕ ವಿಷಯಗಳಿಗೆ ಸಂಬಂಧಿಸಿದ ನಿಮ್ಮ ಭರವಸೆಗಳನ್ನು ಈಡೇರಿಸಬೇಕಾಗಿದೆ. ನೀವು ಕಳೆದ ಕೆಲವು ಸಮಯದಿಂದ ನೀಡಿದ್ದ ಆ ಎಲ್ಲ ಭರವಸೆಗಳು ಇಂದು ನೀವು ಈಡೇರಿಸಬೇಕಾಗುತ್ತದೆ. ಏಕೆಂದರೆ ಇಂಥ ಸಮಯ ಇಂದು ನಿಮ್ಮ ಜೀವನದಲ್ಲಿ ಬರಲಿದೆ. ನಿಮ್ಮ ಆಶೆ, ಪ್ರವೃತ್ತಿ ಮತ್ತು ವೈಯಕ್ತಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಿದ್ಧರಾಗಿರಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಎಲ್ಲರೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುತ್ತಾರೆ ಮತ್ತು ಈ ಒತ್ತಡವನ್ನು ತಡೆದುಕೊಳ್ಳಲು ಸಂಪೂರ್ಣವಾಗಿ ಸಮರ್ಥರಾಗಿದ್ದೀರಿ. ಇಂದು ನಿಮ್ಮ ಮಾತು ಮತ್ತು ಕೆಲಸಗಳ ಎರಡರ ಮೂಲಕವೂ ಜನರಿಗೆ ಸಹಾಯ ಮಾಡುತ್ತೀರಿ. ಇಂದು ಯಾವುದೇ ಹೊಸ ಆರಂಭವನ್ನು ಮಾಡಲು ಅತ್ಯಂತ ಒಳ್ಳೆಯ ದಿನವಾಗಿದೆ. ಒಂದು ವೇಳೆ ನೀವು ಕೆಲಸ, ವೃತ್ತಿ ಅಥವಾ ಮೇಲಧಿಕಾರಿಯನ್ನು ಬದಲಾಯಿಸುವ ಯಾವುದೇ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಯೋಜನೆ ಹೊಂದಿದ್ದರೆ ಇಂದಿನ ದಿನವು ಅದಕ್ಕೆ ಸಂಪೂರ್ಣವಾಗಿ ಸೂಕ್ತವಾಗಿದೆ. ಒಂದು ವೇಳೆ ನಿಮಗೆ ಯಾವುದೇ ಅಪಾಯ ಇದ್ದರೂ ಸಹ ಅದರಲ್ಲಿ ಪ್ರಯತ್ನಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಕೊನೆಯಲ್ಲಿ ನೀವು ಬಯಸಿದಂತೆ ಎಲ್ಲವೂ ನಡೆಯಲಿದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ನಿಮ್ಮ ಸಹಜ ಆಕರ್ಷಣೆಯು ನಿಮ್ಮ ನೈಜ ಸೌಂದರ್ಯವನ್ನು ಹೊರಹಾಕುತ್ತದೆ. ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ. ಹೆಚ್ಚು ಅಲಿದಾಡುವ ಅಗತ್ಯವಿಲ್ಲ. ಇದರಿಂದ ನಿಮ್ಮ ಸಂಬಂಧಗಳಲ್ಲಿ ಸರಳತೆ ಉಳಿಯುತ್ತದೆ. ಇಷ್ಟಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಯಾವುದು ಅಗತ್ಯವೆಂದರೆ ಆತ್ಮ ಶಿಸ್ತು ಮತ್ತು ಹಿಂದಿನ ಅನುಭವಗಳಿಂದ ಪಾಠ ಕಲಿಯುವುದರ ಕಡೆ ಗಮನ ಹರಿಸಿ. ನಿಮ್ಮ ಉದ್ದೇಶಗಳಲ್ಲಿ ಪ್ರಾಮಾಣಿಕತೆಯಿಂದ ಯೋಚಿಸಿ ಮತ್ತು ಪ್ರೀತಿಯಲ್ಲಿ ಸಮರ್ಥ ವಾಸ್ತವಿಕ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಿ. ಎಲ್ಲ ಕೆಲಸಗಳಲ್ಲಿ ನಿಷ್ಠೆ ಮತ್ತು ನಿಮ್ಮದೇ ಆದ ಮಾರ್ಗದರ್ಶನ ಸೂತ್ರವನ್ನು ಅಳವಡಿಸಿಕೊಳ್ಳಿ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಹಣದ ಬಲದಿಂದ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ಮತ್ತು ನಿಮ್ಮ ಸಾಹಸ ಹಾಗೂ ಸೃಜನಶೀಲ ಅಭಿವ್ಯಕ್ತಿಯಿಂದ ಎಲ್ಲರ ಗಮನ ಸೆಳೆಯುತ್ತೀರಿ. ಅಂತಹ ಪ್ರಜ್ಞೆಯು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ಹೊಸ ಪರಿಹಾರಗಳು ಸಹಜವಾಗಿ ನಿಮ್ಮ ಮುಂದೆ ಬರುತ್ತವೆ. ಸ್ನೇಹಿತರೆ, ನಿಮ್ಮ ತೀಕ್ಷ್ಣ ಬುದ್ಧಿ ಎಲ್ಲಿ ತೀವ್ರ ಯೋಚನೆಗೆ ಉತ್ತೇಜನ ನೀಡುತ್ತದೆಯೋ ಅಲ್ಲೇ ಇದು ಸಂಘರ್ಷಕ್ಕೂ ಜನ್ಮ ನೀಡುತ್ತದೆ. ಆದ್ದರಿಂದ ನಿಮ್ಮ ಪದಗಳ ಆಯ್ಕೆಯನ್ನು ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ದೃಢ ಸಂಕಲ್ಪವು ನಿಮ್ಮ ಅಡೆತಡೆಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ, ಆದರೆ ಅನಗತ್ಯ ಘರ್ಷಣೆಯನ್ನು ತಪ್ಪಿಸಲು ಆ ತೀವ್ರತೆಯನ್ನು ಸೃಜನಶೀಲ ರೂಪದಲ್ಲಿ ನಿರ್ಧರಿಸಿ ಮತ್ತು ನಿಮ್ಮ ಶಕ್ತಿಯನ್ನು ನಿಜವಾದ ಪ್ರಗತಿಯತ್ತ ಕೊಂಡೊಯ್ಯಿರಿ. ಇದು ನಿಮಗೆ ಉತ್ತಮವಾಗಿರುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ ಇಂದಿನ ದಿನವನ್ನು ಯಾವುದೇ ಹಳೆಯ ಸ್ನೇಹಿತ ಅಥವಾ ಕುಟುಂಬದವರ ಜೊತೆ ಹೊರಗಡೆ ಸುತ್ತಾಡಲು ಮತ್ತು ಮಾತುಕತೆ ಆನಂದವನ್ನು ಪಡೆಯಲು ಬಳಸಬಹುದು. ನಿಮ್ಮ ಕೆಲಸಕ್ಕಾಗಿ ಈ ವಿಧಾನಗಳ ಮೇಲೆ ಭರವಸೆ ಇಡಬೇಕು. ಯಾವುದು ನಿಮಗೆ ಕಳೆದ ಕೆಲವು ಸಮಯದಿಂದ ಲಾಭದಾಯಕವಾಗಿದೆಯೋ ಇಂದು ಯಾವುದೇ ಹೊಸ ಪ್ರಯೋಗವನ್ನು ಪ್ರಾರಂಭಿಸುವುದು ಸರಿಯಿಲ್ಲ. ಯೋಚಿಸದೆ ಯಾವುದೇ ಪ್ರಯೋಗ ಮಾಡುವುದು ಅಷ್ಟು ವಿಶೇಷವಾಗಿರುವುದಿಲ್ಲ. ಆದಾಗ್ಯೂ ನಿಮಗೆ ಯಾವ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ತಿಳುವಳಿಕೆ ಇದೆಯೋ ವಿಷಯಗಳನ್ನು ಪ್ರಾರಂಭಿಸುವುದು ನಿಮಗೆ ಉತ್ತಮವಾಗಿರಬಹುದು. ಒಂದು ವೇಳೆ ನೀವು ಯಾವುದೇ ಕೆಲಸ ಅಥವಾ ಯಾವುದೇ ಯೋಜನೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಸಾಂಪ್ರದಾಯಿಕ ವಿಧಾನಗಳಿಂದಲೇ ಪ್ರಯತ್ನಿಸಿ. ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ಉತ್ತಮವಾಗಿ ಮಾರುಕಟ್ಟೆ ಮಾಡಿ. ಯಶಸ್ಸು ನಿಮಗೆ ಖಂಡಿತ ಸಿಗಲಿದೆ. ಹೌದು ನನ್ನ ಪ್ರೀತಿಯ ಮಿತ್ರರೇ, ಏಕೆಂದರೆ ಇಂದಿನ ದಿನವು ಯಶಸ್ಸು ಪಡೆಯಲು ಅಂತಹ ಒಳ್ಳೆಯ ದಿನವಾಗಿದೆ.